ಇಲ್ಲಿಂದ ನೋಡಿ ಸ್ವರ್ಗ ಮೂರೇ ಗೆಲ್ಲು. Fire went out, lights went down. ಹಲೋ ಗೈಸ್, ಯಾರು ಇಲ್ಲ ಫ್ರೆಂಡ್ಸ್, ಇಲ್ಲಿ 3 ಜನ ಬಂಡಾಜೆ ಟ್ರೆಕ್ಕಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲಿ ಏನು ಅಂತ ಕೇಳೋಣ ಅಂದರೆ ಒಂದು ನರ ಪ್ರಾಣಿನೂ ಗತಿ ಇಲ್ಲ. ನಾವು 3 ಜನ. ನಮ್ಮ ಹುಡುಗ ಹೇಳ್ದ ಆ ಕಡೆ ಈ ಕಡೆ ಕಣ್ಣಾಯಿಸು ಅಂತ. 4 ಕಣ್ಣು ಹಾಕೊಂಡಿದ್ದೀವಿ. ಓಕೆ, ಕಮ್ ಆನ್, ಲೆಟ್ಸ್ ಗೋ. ನೋಡಿ, ದಾರಿ ಈ ಥರ ಇದೆ, ಹೋಗೋಕ್ಕೆ ಭಯ ಆಗ್ತಿದೆ, ಆದರೂ ಹೋಗ್ತಾ ಇದ್ದೀವಿ. ನಮ್ಮ ಬ್ರೋ ಪೋಸಿಂಗ್ ಹೊಡಿತಿದೆ. ರೊನಾಲ್ಡೋ. ಫ್ರೆಂಡ್ಸ್, ಇದೇ ನಮ್ಮ ಲಾಸ್ಟ್ ವೀಡಿಯೋ ಆಗಿರುತ್ತೆ ನೋಡಿ. ಮೋಸ್ಟ್ಲಿ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸ್ಟೇ ಟ್ಯೂನ್ಡ್. ಇನ್ನೊಬ್ರು ಬ್ರೋ ತುಂಬ ಹುಷಾರಾಗಿ ಎಲ್ಲ ಕಡೆ ನೋಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ ತರಿಸಿದ್ವಿ ಫ್ರೆಂಡ್ಸ್, ಬಟ್ ಆಗಲಿಲ್ಲ. ಹಾಂ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ವಿಡಿಯೋದಾಗೆ. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೋಡೋ ಯಾರೂ ಇಲ್ಲ, ಇಂಥ ಪ್ಲೇಸಾಗಿ ಯಾರೂ ಇಲ್ವಲ್ಲ. ಈ ಥರ ಬಂದಾಗ ಏನೋ ನಜೆ ಮನೆ ಗವಾಕ್ಷಿ ಇದ್ದಂಗೆ ಐತೆ. ಏನೂ ಕಾಣಿಸ್ತಿಲ್ಲ, ಹತ್ರಕ್ಕೆ ಹೋದಾಗಷ್ಟೇ ಗೊತ್ತಾಗ್ತಿರೋದು. ಯಾರಾದರೂ ರೀಸೆಂಟಾಗಿ ಬಂದೋಗಿದಾರ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಡಸ್ಟ್ಬಿನ್ ಚೆಕ್ ಮಾಡ್ತಾ ಇದ್ದೀವಿ. ನಮ್ಮ ಅದೃಷ್ಟ ಡಸ್ಟ್ಬಿನ್ನಲ್ಲಿ ರೀಸೆಂಟಾಗಿ ಹಾಕಿರೋ ಕಸ ಇದೆ. ಅದೇ ನಂಬಿಕೆ ಮೇಲೆ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಹೋಗ್ತಾ ಹೋಗ್ತಾ ದಾರಿ ಇನ್ನೂ ಭಯಂಕರ ಆಗ್ತಿದೆ. ನಂಗಂತೂ ಎಲ್ಲಿಂದ ಏನು ಬಂದು ಹಿಡ್ಕೊಂಡು ಹೋಗ್ತು ಅಂತ ಒಂದು ಕಡೆ ಭಯ ಆಗ್ತಿದೆ. ಆದರೆ ಬರ್ತಿರೋದು ಇದು 3ನೇ ಸಲ ಆಗಿರೋದ್ರಿಂದ ಕರೆಕ್ಟ್ ದಾರಿಲಂತೂ ಹೋಗ್ತಿದ್ದೀವಿ ಅಂತ ಧೈರ್ಯ ಇದೆ. ಸೊ ಆ ಕಡೆ 50%, ಈ ಕಡೆ 50%. ಆ್ಯಂಡ್ ಈ ಕಡೆ ವ್ಯೂ ನೋಡಿ ಹಿಂಗಿದೆ. ಓಡಾಡಿದ್ರೆ ಎದೆ ಕೊಡ್ತಾರ ಕಾಬಿಡ್ತಾನೆ ಕೆಸರು. ಏನಿಲ್ಲ ಬಾ, ಅದೇ ಯಾರು ಇಲ್ಲ ಅಲ್ಲಿ ಒಂದು. ಹೋಗೋಣ ಬಾ. ಅದ ಹೇಳಿದ್ದು ಹಾಂ, ಯಾವುದೋ ರೀಸೆಂಟ್ ಹೆಜ್ಜೆ ಗುರುತಿದೆ. ಫೈನಲಿ ನಮ್ಮ ಚೆಕ್ ಪಾಯಿಂಟ್ ಸಿಕ್ತು. ನಾವು ಇಷ್ಟೊತ್ತು ಹೆದ್ರುಕೊಂಡು ಬಂದಿದ್ದಕ್ಕೂ ಇಲ್ಲಿ ಬಂಡಾಜಲ್ಲಿರೋ ಇದು ಚಿಲ್ಲರೆ ಅಂಗಡಿ ಆ್ಯಂಡ್ ಇದು ಚೆಕ್ ಪಾಯಿಂಟು. ಇಲ್ಲೇ ನೀವು ಸೀದಾ ಹೋದರೆ ಟ್ರೆಕ್ ಹೋಗ್ತೀರಾ, 12 ಕಿಲೋಮೀಟ್ರ್ ಆಗುತ್ತೆ. ನಾವಿವಾಗ ಟ್ರೆಕ್ ಎಲ್ಲ ಮಾಡೋ ಪರಿಸ್ಥಿತಿಲಿಲ್ಲ, ಜಸ್ಟ್ ರಾಣಿಜರಿ ವ್ಯೂ ಪಾಯಿಂಟ್.
ಕುಡ್ದು ಇಲ್ಲಿ ಬೀಸ್ತಿರೋ ಗಾಳಿಗೆ ಸ್ಪೀಕರ್ ಕಾರಲ್ಲಿದೆ. ಫೈನಲಿ ವ್ಯೂ ಪಾಯಿಂಟ್ ಹತ್ರ ಹತ್ತದ್ವಿ. ಇಲ್ಲಿಂದ ನೋಡಿ ಸ್ವರ್ಗ ಮೂರೇ ಗೆಣು. ಆದರೆ ಫಾಗ್ ಇರೋದ್ರಿಂದ ರಾಣಿ ಝರಿದ ಮೇಯ್ನ್ ವ್ಯೂ ಕಾಣಿಸ್ತಾನೆ ಇಲ್ಲ. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತೀವಿ. ಫಾಗ್ ಕ್ಲಿಯರ್ ಆದಾಗ ವ್ಯೂ ನೋಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಕ್ಲಿಯರ್ ಆಗುತ್ತೆ. ನಮ್ಮ ಬ್ರೋ ನೋಡಿ ಟೈಮರ್ ಇಟ್ಟು ಫೋಟೋ ತೆಕ್ಕೊಳ್ತಾ ಇದ್ದಾರೆ. ನೋಡೋಣ ಯಾವ್ಯಾವ ಪೋಸ್ ಕೊಡ್ತಾರೆ. ಪೋಸ್ ನಂಬರ್ 1, ಪೋಸ್ ನಂಬರ್ 2 ಡನ್. ಗೈಸ್ ಆನೆಸ್ಟ್ಲಿ ಏನೇನು ಕಾಣಿಸ್ತಿಲ್ಲ. ನಮ್ಮ ಸುತ್ತ ಎಲ್ಲಿ ನೋಡಿದ್ರು ಬರೀ ಈ ಥರ ಜಸ್ಟ್ ವೈಟ್ ಬ್ಯಾಕ್ಗ್ರೌಂಡ್ ಅಷ್ಟೇ. ನಮ್ಮ ಬ್ರೋ ಬೇಜಾರಾಗಿ ಜಂಪ್ ಮಾಡೋಣ ಅಂತ ಕೂತಿದ್ದಾರೆ. ಎಲ್ಲರೂ ಬೆಟ್ಟ ಹತ್ತಿ ಮ್ಯಾಗಿ ತಿಂದರೆ ನಾವು ಮಾವಿನ ಹಣ್ಣು ತಿಂತಾ ಇದ್ದೀವಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಅದಕ್ಕೆ ಎಲ್ಲ ರೈನ್ ಕೋಟ್ ಇಷ್ಟೊತ್ತು ವೆಯ್ಟ್ ಮಾಡೋದಕ್ಕೂ ಫೈನಲಿ ಫಾಗ್ ಕ್ಲಿಯರ್ ಆಗಿದೆ ಮತ್ತು ವ್ಯೂ ಪಾಯಿಂಟ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದೆ. ಹಲೋ ಗೈಸ್, ವ್ಯೂ 2 ಸೆಕೆಂಡ್ ಕಾಣಿಸಿ ಮಾಯ ಆಯಿತು. ಅದಕ್ಕೆ ಮತ್ತೆ ಕಾಣಿಸೋವರೆಗೂ ಎದ್ದೋಗೋದು ಬೇಡ ಅಂತ ಎಲ್ಲ ಕುತ್ಕೊಂಡ್ಬಿಟ್ಟಿದ್ದೀವಿ. ಏನು ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ, ಕೊಟ್ಟಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ವ್ಯೂ ಅಂತೂ ಕಾಣಿಸ್ತಿಲ್ಲ. ಅದಕ್ಕೆ ಸಪ್ಪೆ ಮೊರ ಹಾಕ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಸಿಗೋಣ ನೆಕ್ಸ್ಟ್ ಪ್ಲೇಸಲ್ಲಿ. ಬಾಯ್. ಗೈಸ್, ಇಲ್ಲಿ ಬಂಡಾಜೆ ಪಕ್ಕ ಯಾವುದೋ ದೇವಸ್ಥಾನ ಇದೆ ಅಂತ ಬೋರ್ಡ್ ಇತ್ತು. ಸೊ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಡ್ಕೊಂಡು ಬಂದಿದ್ದೀವಿ. ನೋಡೋಣ ದೇವಸ್ಥಾನ ಹೆಂಗಿದೆ ಅಂತ. ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇತ್ತು, ನೋಡೋಣ ಅಂತ ಬಂದ್ವಿ. ಇನ್ನೇನು ನಮ್ಮ ಅದೃಷ್ಟ ನಿಮಗೆ ಗೊತ್ತಾಯ್ತಲ್ವ, ದೇವಸ್ಥಾನನೂ ಕ್ಲೋಸು, ವ್ಯೂ ಕಾಣಿಸ್ಲಿಲ್ಲ. ವಿತ್ ದಿಸ್ ಸೈನಿಂಗ್ ಆಫ್ ಫ್ರಮ್ ಬಂಡಾಜೆ.